ಎಲ್ಲರೂ ಅಲ್ಲ ನೀವು ಕರೆಕ್ಟ್ ಆಗಿದ್ದೀರಾ, ನೀವು ಕರೆಕ್ಟ್ ಇದ್ದೀರಾ, ಕರೆಕ್ಟ್. ಒಂದ್ ನಿಮಿಷ ಕನ್ನಡ ಅನ್ನೋದು ಅದು ವಿಶ್ವವ್ಯಾಪಿ. ಕನ್ನಡ ಅನ್ನುವಂಥದ್ದು ಅದೊಂದು ಭಾವನೆ. ಕನ್ನಡವನ್ನ ಕೇವಲ ಒಂದು ಫೋಟೋಗೆ ಸೀಮಿತ ಮಾಡಬೇಡಿ. ಕನ್ನಡವನ್ನ ಎಲ್ಲೋ ಒಂದು ಕೂಡಿ ಹಾಕಿ ಕಟ್ಟಿ ಹಾಕಿ ಅದನ್ನ ದೊಡ್ಡ ಪೀಠದ ಮೇಲಿಟ್ಟು ದೇವಿಯ ತರ ತೋರಿಸಬೇಡಿ ಅಂತ ಹೇಳಿರೋದು ಅವರ ಭಾವನೆಗೆ ಅದು ಕಟ್ಟಿ ಹಾಕಲಾಗಿದೆ ಅನ್ನೋ ತರದಲ್ಲಿ ಅವ್ರು ಹೇಳಿರ್ಬಹುದೇನೋ. ಅವರು ತಾಯಿ ಭುವನೇಶ್ವರಿಯ ಮೂರ್ತಿ ಪೂಜೆ ಮಾಡಿ ನಮ್ಮನ್ನ ಅಂದ್ರೆ ಅಲ್ಪಸಂಖ್ಯಾತ ಅಂದ್ರೆ ವೆರಿ ಆಪ್ಷನಲ್. ಸರ್ ಈಗ ದೇವರ ಆಚರಣೆಯೂ ಕೂಡ ಸರ್ ನೋಡಿ, ದೇವರಿಗೆ ಆಕಾರ ಇಲ್ಲ, ಆತ ನಿರಾಕಾರ ಅಂತ ಹೇಳುವವರು ಹಿಂದೂ ಧರ್ಮದಲ್ಲಿ ಇದ್ದಾರೆ. ಒಂದ್ ನಿಮಿಷ ಈಗ ಓಂ ಶಾಂತಿ ಇವರೆಲ್ಲರೂ ದೇವರು ಒಂದು ನಿರಾಕಾರ, ಆತನಿಗೆ ಆಕಾರ ಇಲ್ಲ, ಸರ್ವವ್ಯಾಪಿ, ಇಲ್ಲಿಯೂ ಇದ್ದಾನೆ ಅಲ್ಲಿಯೂ ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಅಂತ ನಂಬುವವರು ಒಂದಿಷ್ಟು ಜನ. ಆತನಿಗೆ ಆಕಾರ ಕೊಟ್ಟು ಆತನನ್ನ ಪೂಜೆ ಮಾಡುವವರು ಬಹಳಷ್ಟು ಜನ ಇದ್ದಾರೆ. ಆಯ್ತು, ಕರೆಕ್ಟ್ ಇದೆ. ಹಾಗಾಗಿ ಈಗ ನೀವು ಹೇಳ್ತಾ ಇರೋದು ಬಾನು ಮುಷ್ತಾಕ್ ಅವರು ಈ ಹಿಂದೆನೆ ನನಗೆ ಈ ಒಂದು ವಿಗ್ರಹಾರಾಧನೆ, ಐಡಲ್ ವರ್ಷಿಪ್, ಮೂರ್ತಿ ಪೂಜೆ ಇದರಲ್ಲಿ ನನಗೆ ನಂಬಿಕೆ ಇಲ್ಲ, ನೀವು ಕನ್ನಡವನ್ನು ಕೂಡ ಒಂದು ಮೂರ್ತಿಯ ಆಕಾರದಲ್ಲಿ ತೋರಿಸಿ ಪೀಠದ ಮೇಲಿಟ್ಟು ಕಟ್ಟಿ ಹಾಕಿ ನಮ್ಮಂಥವರು ಕೂಡ ಅದರ ವ್ಯಾಪ್ತಿ ಒಳಗೆ ಬರದೇ ಇರೋ ಥರ ಮಾಡಿದ್ದೀರಿ ಅಂತ ಹೇಳಿದವರು ಇವತ್ತೆಂಗ್ ಒಪ್ಕೊಂಡ್ರು? ಎಕ್ಸಾಕ್ಟ್ಲಿ ಕರೆಕ್ಟ್. ಅವತ್ತೇನು ಹೇಳಿದ್ರು ಇವತ್ತೇನು ಹೇಳಿದ್ರು ಬನ್ನಿ ನೋಡೋಣ. ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯ್ತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ. ಯಾಕೆಂದ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಕೊಡೋದಿಲ್ಲ ರೀ. ಯಾಕೆ ಅಂತ ಹೇಳಿದ್ರೆ ನನಗೆ ಕೋಟ್ಯಾಂತರ ಕನ್ನಡಿಗರು ಎಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಒಬ್ರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನ ಕೊಡಬೇಕು? ಬಹುಶಃ ಅದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಪ್ರತಿಕ್ರಿಯೆಗಳನ್ನ ಜನರೇ ಕೊಡ್ತಾ ಇದ್ದಾರೆ, ನಾನ್ ಕೊಡ್ಬೇಕಾದ ಅಗತ್ಯ ಇಲ್ಲ. ರಾಜಕೀಯವನ್ನ ಮಾಡ್ಬೇಕು, ವಿರೋಧ ಪಕ್ಷ ಅಂತ ಇರ್ಬೇಕು, ಆಡಳಿತ ಪಕ್ಷ ಅಂತ ಇರ್ಬೇಕು. ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನ ಮಾಡ್ಬೇಕು, ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗುತ್ತೆ. ಎಸ್, ಇವರು ಯಾರು ನಮ್ಮ ನಟರಾಜ್ ಗೌಡ್ರು ಸರ್. ನೀವು ಭುವನೇಶ್ವರಿ ಅಂತ ಹೇಳಿ, ಅರಿಶಿನ ಕುಂಕುಮ ಅಂತ ಹೇಳಿ ನನ್ನ ಆಚರಣೆಗೆ ವಿರುದ್ಧವಾದ, ನನ್ನ ಸಂಪ್ರದಾಯಕ್ಕೆ ವಿರುದ್ಧವಾದಂಥ ಕಟ್ಟುಪಾಡಿನ ಒಳಗಡೆ ಕಟ್ಟಿ ಹಾಕಿದಿರಿ. ನಾನು ಭುವನೇಶ್ವರಿ ಎಂದು ಪೂಜೆ ಮಾಡಲಾಗದ, ಅರಿಶಿನ ಕುಂಕುಮವೆಂದು ಹಚ್ಚಿಕೊಳ್ಳಲಾಗದಂತಹ ಇದರಲ್ಲಿ ಕನ್ನಡದಲ್ಲಿ ನಾನು ಮಿಂದೇಳಲಾರದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ ಅಂತ ತಾನೇ ಹೇಳ್ತಾ ಇರೋದವರು. ಹೌದಾ? ಹಾಗಾದರೆ ಚಾಮುಂಡೇಶ್ವರಿ ಎನ್ನುವಂತಹ ವಿಗ್ರಹವನ್ನಿಟ್ಟು ಅಂಬಾರಿಯ ಮೇಲೆ ಮೆರವಣಿಗೆ ಮಾಡುವಂತಹ ಈ ಧಾರ್ಮಿಕ ಆಚರಣೆಗೆ ನನ್ನನ್ನು ಕರೆದು ನನ್ನನ್ನು ಇನ್ಯಾಕೆ ಈ ನಾಡ ಹಬ್ಬ ಎಂದು ಕಟ್ಟಿ ಹಾಕುತ್ತಿದ್ದೀರಿ ಅಂತ ಆಕೆ ಯಾಕೆ ಹೇಳಬಾರ್ದಾಗಿತ್ತು? ವಿತ್ ಡ್ಯೂ ರೆಸ್ಪೆಕ್ಟ್, ನನಗೆ ನಿಜವಾಗ್ಲೂ ನನಗೆ ಅವರಂದ್ರೆ ಅವರು ಒಬ್ಬ ಹೆಣ್ಮಗಳಾಗಿ ನಮ್ಮ ರಾಜ್ಯದ ಕೀರ್ತಿ ಪತಾಕೆಯನ್ನು ಇಡೀ ಪ್ರಪಂಚದಾದಂಥ ಹಾರಿಸಿದಂತಹ ಗ್ರೇಟ್ ಸಲಾಂ. ಬಟ್ ಅವರೇ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ನನ್ನನ್ನ ಭುವನೇಶ್ವರಿ ಅಂತ ಕಟ್ಟಿ ಹಾಕಬೇಡಿ ಕನ್ನಡವನ್ನ ಅಂತ ಅಂದವರು ಇವತ್ತು ನಾಡ ಹಬ್ಬ ಎಂದು ಚಾಮುಂಡೇಶ್ವರಿಯ ಮೆರವಣಿಗೆಗೆ ನನ್ನನ್ನು ಕರೆದುಕೊಂಡು ಬಂದು ನನ್ನನ್ನು ಯಾಕೆ ಕಟ್ಟೆ ಹಾಕ್ತಿದ್ದೀರಿ ಅನ್ನೋ ಮಾತು ಅವರು ಹಿಂದೆ ಹೇಳಿದಂತಹ ಮಾತಿಗೆ ಬದ್ಧತೆಯನ್ನು ಅವ್ರು ಯಾಕೆ ಪ್ರದರ್ಶಿಸಬಾರದು? ನೋಡಿ, ಅವರ ಮಾತಿನಲ್ಲಿ, ಅವತ್ತಿನ ಮಾತಿನಲ್ಲಿ ಮುಂದುವರೆದು ಒಂದು ಭಾಗ ಹೇಳ್ತಾರೆ. ಸುಮಾರು 600 ಜನ ಅಲ್ಪಸಂಖ್ಯಾತರು
ಸುಮಾರು 600 ಜನ ಅಲ್ಪಸಂಖ್ಯಾತರು ಒಂದೊಂದು ಕನ್ನಡ ಪುಸ್ತಕವನ್ನು ಬರೆದು ಪಬ್ಲಿಷ್ ಮಾಡಿದ್ದಾರೆ. ಇದು ಪುರುಷೋತ್ತಮ ಬಿಳಿಮಲೆ ಅವರು ಇದು ದಾಖಲಾತಿ ಮಾಡಿದ್ದಾರೆ ಅಂತ ಅವರು ಅದನ್ನು ಮುಂದುವರೆದು ಹೇಳ್ತಾರೆ. ಅಂದ್ರೆ ಏನಂದ್ರೆ 600 ಜನ ಒಂದೊಂದು ಪುಸ್ತಕ ಮಾತ್ರ ಬರೆಯೋದೇನು, ಕವಿ ನಿಜಾರ್ ಅಹಮದ್ ಥರ ಇನ್ನೂ ಜಾಸ್ತಿ ಪುಸ್ತಕಗಳನ್ನು ಬರೆದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬರೀಬಹುದು. ಕನ್ನಡ ಎಲ್ಲರ ಕಡೆಗೆ ಅರಿಯಲಿ, ಕನ್ನಡಕ್ಕೆ ಯಾವುದೋ ಒಂದು ರೀತಿ ಆಕಾರ ಮತ್ತು ಕೊಟ್ಬಿಟ್ಟು ಅದಕ್ಕೆ ನಿಲ್ಲಿಸಬೇಡಿ, ನಮಗೂ ಕೂಡ ಅದಿನ್ನೂ ಜಾಸ್ತಿ ಅರಿಯಲಿ ಅನ್ನೋದು ಮಾತಲ್ಲ ಅಷ್ಟೇ ಇರೋದು ಬರ್ತು. ಇದು ಆಕಾರನೇ ಅಲ್ವಾ ಸರ್? ಇದು ದೇವಿಯೇ ಅಲ್ವೇ? ಅವರ ಮಾತಿಗೆ ತಕ್ಕಂತೆ ಹೋಗೋಣ ಸರ್. ಅವರ ಮಾತನ್ನ ಈಗ ರಾಧವ್ರೆ ಒಂದೇ ಅವರ ಮಾತಿನ ಆಸೆ ಏನಂದ್ರೆ ಕನ್ನಡ ಇನ್ನೂ ಎಲ್ಲರ ಪಾಲಿಗೆ ಹೋಗ್ಲಿ ಅನ್ನೋದು ಒಂದು ಭಾವನೆ. ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಅದು ಅವರ ಮಾತು. ಈಗ ಇಲ್ಲ ನಾನು ಓಕೆ ನಾನು ಬರ್ತೀನಿ ಅವರು ನೋಡಿ ಈಗ ಅವರು ನಾನು ಬರ್ತೀನಿ ನಾನು ಮಾಡ್ತೀನಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನನ್ನನ್ನು ಕರೆದಿದ್ದಾಳೆ. ಇದು ಅರಿಶಿನ ಕುಂಕುಮ ಕೊಟ್ಟು ಕರೆದಂತ ಆ ಮಹಿಳೆಗೆ ಪ್ರತಿಯಾಗಿ ಅವರು ಬಾಗಿನ ಕೊಟ್ಟು ಕಳ್ಸಿದ್ದಾರೆ. ಒಂದ್ ನಿಮಿಷ ಅಂದ್ರೆ ಅವರು ಒಪ್ಪಿಕೊಂಡು ಬಂದು ಅವರು ಇದರಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರೆ ನಮಗೂ ಓಕೆನೆ, ಇಲ್ಲ ಅಂತಲ್ಲ, ಒಪ್ಪಿಕೊಂಡು ಬಂದು ಆಯ್ತಾ. ಆದರೆ ಆಕೆಗೆ ಒಪ್ಪಿಕೊಳ್ಳುವ ಮನಸ್ಸಿಲ್ಲ ಅಂತ ಅವ್ರು ಈ ಹಿಂದೆನೆ ಹೇಳಿರೋದ್ರಿಂದ ನೋಡಿ ಈಗ ಒಂದೇನು ಗೊತ್ತಾ, ಇದು ದಸರಾ ಹಬ್ಬ ಅನ್ನೋದು ಒಂದು ನಾಡ ಹಬ್ಬ. ನಾಡ ಹಬ್ಬ ಅಂದರೆ ಈ ನಾಡಿನ ಎಲ್ಲ ಜನಗಳು ಪಾಲ್ಗೊಳ್ಳುವ ಹಬ್ಬ. ಅದರಲ್ಲಿ 7 ಕೋಟಿ ಕನ್ನಡಿಗರು ಪಾಲ್ಗೊಳ್ಳುವ ಹಬ್ಬ. ಹೌದು, ಇದು ಒಂದಾನೊಂದು ಕಾಲದಲ್ಲಿ ಧಾರ್ಮಿಕವಾಗಿ ರಾಜವಂಶಸ್ಥರು ಮತ್ತು ಪುರೋಹಿತರ ಮಧ್ಯೆ ನಡೀತಾ ಇದ್ದಂತಹ ಹಬ್ಬ, ಶುರುವಾದಂತಹ ಹಬ್ಬ ಧಾರ್ಮಿಕವಾಗಿ. ಸಾಂಸ್ಕೃತಿಕವಾಗಿ ಈ ಮೈಸೂರು ದಸರಾದ ವೈಭವವನ್ನು ಸಾರಕ್ಕೋಸ್ಕರ ಸಾಂಸ್ಕೃತಿಕವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅದನ್ನ ಒಂದು ಪರಂಪರೆ ಕೂಡ ಒಂದು ಸೃಷ್ಟಿಯಾಗಿದೆ. ಏನ್ ಪರಂಪರೆ ಸೃಷ್ಟಿಯಾಗಿದೆ? ಎಂತಹ ಸಮಯದಲ್ಲೂ ಕೂಡ ದಸರಾ ನಿಂತಿಲ್ಲ. ರಾಜರಿಲ್ಲ ಸಮಯದಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಹೈದರಾಲಿ ಇದನ್ನು ಮುಂದುವರಿಸಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ದಾಗ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಕವಿ ನಿಜಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅಂದ್ರೆ ಒಂದು ಪರಂಪರೆ ಕೂಡ ಸೃಷ್ಟಿಯಾಗಿದೆ. ಇನ್ನು ಇದು ಎಷ್ಟು ಅಗಲ ವಿಶಾಲವಾಗಿದೆ ಅಂದರೆ ಇಡೀ ಪ್ರಪಂಚದ ಎಲ್ಲ ಜನಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಇದು, ಅದು ಮುಸಲ್ಮಾನ್ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಬೌದ್ಧರಾಗ್ಬೋದು, ಯಾರು ಬೇಕಾದ್ರೂ ಇದಕ್ಕೆ ಪಾಲ್ಗೊಳ್ಬಹುದು ಅನ್ನೋ ರೀತಿಯಲ್ಲಿ ಅಂತಹ ಒಂದು ಮಹಾನ್ ಒಂದು ಪರಂಪರೆ ಇದಕ್ಕೆ ಬಂದಿದೆ. ಹಂಗಿರ್ಬೇಕು ಆ ಪರಂಪರೆಯನ್ನ, ಸೌಹಾರ್ದ ಪರಂಪರೆಯನ್ನ ಒಪ್ಪಿಕೊಳ್ಳುವಂತ ವಿಷಯ ಈ ಸಮಯದಲ್ಲಿ ಬಹಳ ಸಂತೋಷ ಪಡುವಂತ ವಿಷಯ ಆಗಿದೆ. ಇಂಪಾರ್ಟೆಂಟ್ ವಿಷಯ, ಬಾನು ಮಸ್ತಾಕ್ ಅವರು ಅಲ್ಲೋಗಿ ಪುಷ್ಪಾರ್ಚನೆ ಮಾಡಿ ಅದರ ಉದ್ಘಾಟನೆ ಮಾಡ್ತಾರಲ್ಲ, ಅದು ಸಂತೋಷ ಪಡುವಂತ ಒಂದು ಮಹಿಳೆ, ಅಲ್ಪಸಂಖ್ಯಾತ ಮಹಿಳೆ, ಬೂಕರ್ ಪ್ರಶಸ್ತಿಯನ್ನ ಕೊಟ್ಟು ಕನ್ನಡ ಇಲ್ಲ ನೋಡಿ ಅವ್ರ ನಂಬಿಕೆ ಈಗ ಅವ್ರು ಹೇಳಿದ್ದಾರೆ, ಗೌರವ ಕೊಟ್ಟಿಸಿ ಅವ್ರು ನೇರವಾಗಿ ಹೇಳಿದ್ದಾರೆ. ನಂಬಿಕೆ ಇರಲಿಲ್ಲ, ಈಗ ನೋಡಿ ಅವರು ಕನ್ನಡ ಇಲ್ಲ, ಅವ್ರ ನಂಬಿಕೆ ಏನ್ ಹೇಳ್ತಾ ಇದ್ದಾರೆ, ಇದನ್ನ ಒಂದು ಆಚರಣೆಯನ್ನ ನಾನು ಎಲ್ಲರ ಗೌರವಗಳಿಗೆ ಕೊಡ್ತೀನಿ, ನಾನು ಎಲ್ಲರ ಅಭಿಮಾನಕ್ಕೆ ಗೌರವ ಕೊಡ್ತೀನಿ, ಎಲ್ಲರ ನಂಬಿಕೆಗಳಿಗೆ ಗೌರವ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಎಲ್ಲರ ನಂಬಿಕೆಗಳಿಗೆ ಗೌರವ ಕೊಡ್ತೀವಿ ಅಂತ ಹೇಳಿದ್ರೆ ಹೊರತು ಅವರಲ್ಲೇ ಪುಷ್ಪಾರ್ಚನೆ ಮಾಡ್ತಾರೆ ಅಂದ್ರೆ ಅವ್ರ ಹೋಮವನ್ನ ಮಾಡ್ತಾರೆ. ಇದೊಂದು ಪಾರಂಪರಿಕವಾಗಿ ಬಂದಿದೆ, ಒಂದು ಸಾಂಸ್ಕೃತಿಕವಾಗಿದೆ. ಇದನ್ನ ಸಂತೋಷಪಟ್ಟು ಎಲ್ಲರೂ ಸ್ವಾಗತ ಮಾಡುವಂತ ವಿಷಯ. ಬೂಕರ್ ಪ್ರಶಸ್ತಿ